ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಡಾ. ಅಂಬೇಡ್ಕರ್ ಕ್ರಾಂತಿ, ಕರ್ನಾಟಕ ರಾಜ್ಯ ಸಂಗಮನಾಥ ಬಿ. ಬಟಗೇರಿ ಸಂಸ್ಥಾಪಕರು ಇವರ ನೇತೃತ್ವದಲ್ಲಿ ಮಾನ್ಯ ಅಧೀಕ್ಷಕ ಅಭಿಯಂತರರು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಕಲಬುರಗಿ ರವರ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಸದರಿ ಕಚೇರಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ರವರ ಕಚೇರಿವರೆಗೆ ಕಾಲುನಡಿಗೆ ಕ್ಯಾಲಿ ಮಾಡುವ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ರವರ ಮುಖಾಂತರ ಸದರಿ ದೂರಿನ ಬಗ್ಗೆ ಕಾನೂನಿನ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದರು. ಹಿರೂರ್ ರಾಜ್ಕುಮಾರ್ ನಡಿಗೇರಿ, ಗೌತಮ್ ಸಂಗೊಳ್ಳಿ, ವಿಜಯ್ ಕುಮಾರ್ ಚಿಂಚೋಳಿ, ಸಂತೋಷ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಡಿಎಸ್ಎಸ್ ಜಿಂದಾಬಾದ್ ಜಿಂದಾಬಾದ್. ಎಡಬ್ಲ್ಯೂ ರಾಜಶೇಖರ್ ಸಜ್ಜನ್ ಶೆಟ್ಟಿಗೆ ಧಿಕ್ಕಾರ ಧಿಕ್ಕಾರ. ಡಬಲ್ ನಾಗನಗೌಡ ಬಾವಿಗೆ ಧಿಕ್ಕಾರ ಧಿಕ್ಕಾರ. ಕಳಪೆ ಕಾಮಗಾರಿ ಮಾಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಕಳಪೆ ಕಾಮಗಾರಿ ಮಾಡಿ ಬಿಲ್ಲು ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾದ ಸಂಗಮನಾಥ್ ಪಟಗೇರಿ ಬಯಸುವುದೇನೆಂದರೆ, ಈ ಕಾರ್ಯಕ್ರಮ ಧರಣಿ ಸತ್ಯಾಗ್ರಹ ನಮ್ಮ ಸಮಿತಿಯಿಂದ ಹಮ್ಮಿಕೊಂಡಿದ್ದೇವೆ. ನಾವು ಇವತ್ತಿನ ದಿವಸ ಸಣ್ಣ ನೀರಾವರಿ ಇಲಾಖೆ, ಅಂತರ್ಜಲ ಅಭಿವೃದ್ಧಿ ಉಪ ವಿಭಾಗ ಇಲಾಖೆಯಲ್ಲಿ ಬರ್ತಕ್ಕಂಥ ಕಾಮಗಾರಿ ಬಗ್ಗೆ ಅಫಜಲ್ಪುರ ತಾಲೂಕಿನ ಗೋಳ್ನೂರ ಗ್ರಾಮದ ಮತ್ತು ಜೇವರ್ಗಿ ತಾಲೂಕ ಮೋಗ ಇಟಗ ಗ್ರಾಮದ ಅಂದ್ರೆ ಎರಡು ಊರಿನ ಕನೆಕ್ಟ್ ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ. ಅಲ್ಲಿ ಬ್ಯಾಲೆನ್ಸ್ ವರ್ಕ್ ಅಂದ್ರೆ 9,72,00,000 ಬ್ಯಾಲೆನ್ಸ್ ವರ್ಕ್ ಇಟ್ಟಿರೋದು. ಅದಕ್ಕೆ BCB ಅಂತ ವರ್ಕ್, ಬ್ಯಾಲೆನ್ಸ್ ವರ್ಕ್. ಅದರಲ್ಲಿ 3.5 ಕೋಟಿ ಆಲ್ರೆಡಿ ಬಿಲ್ ರಿಲೀಸ್ ಆಗ್ಯದ. ಕನಿಷ್ಠ 2.5 ವರ್ಷದಿಂದ 3 ವರ್ಷ ಕೂಡ ಇನ್ನೂ ಆ ಕೆಲಸ ವಿಳಂಬ ಆಗ್ಯದ. ಯಾಕೆ ನಾವು ಎಲ್ಲ ಈಗ SC ಸಾಹೇಬರಿಗೆ, SC ಅವರಿಗೆ ಕೇಳಿದಾಗ ಸುಮಾರು 2 ತಿಂಗಳತ್ತು ನಾವು ಅದರ ಬಗ್ಗೆ ಒಂದು ಅಲಿಗೇಷನ್ ಮಾಡಿದೆವು. ಅದು ಸಂಪೂರ್ಣ ನಮಗೆ ಯಾವುದೇ ರೀತಿಯಿಂದ ಮಾಹಿತಿ ಕೊಟ್ಟಿಲ್ಲ. ಅದರ ಸಬ್ ಡಿವಿಷನ್ AW ಅವ್ರಿಗೆ ಆ ಕೆಲಸದ್ದು ಸಬ್ ಡಿವಿಷನ್ AW ಅವರು ಅವರೇ, ಕಲಬುರಗಿ ಸಬ್ ಡಿವಿಷನ್ AW ಅವರು ಅವರೇ ಎಸ್ಟಿಮೇಟ್ ಮಾಡ್ಯಾರ. ಆ ವರ್ಕಿಗೆ ಸರ್ಕಾರದಿಂದ ಅಪ್ರೂವಲ್ ತಗೊಂಡ್ರ, ಟೆಂಡರ್ ಕರೆದಾರ. ಅದು ಇನ್ನೂ ಕೂಡ ಟೆಂಡರ್ ಆ ಗುತ್ತೇದಾರನು ಕೆಲಸ ಮಾಡಿಲ್ಲ. ನಾವು ಯಾಕೆ ಕೆಲಸ ಮಾಡಿಲ್ರಿ ಅಂತ ಕೇಳಿದ್ರೆ ಅದು ಅಫಜಲ್ಪುರ್ ಸಬ್ ಡಿವಿಷನ್ಗೆ ಬರ್ತದ ಅಂತ ಹೇಳ್ತಾರ. ಮತ್ತು ನೀವು ಅಫಜಲ್ಪುರ್ ಸಬ್ ಡಿವಿಷನ್ ನೀವು ಬರೆದು ಕಳಿಸ್ತೀರಂದ್ರ ಮತ್ತು ನೀವೇ ಎಸ್ಟಿಮೇಟ್ ಮಾಡ್ರಿ ಕಲಬುರಗಿ ಸಬ್ ಡಿವಿಷನ್ದವರು, ಅದು ನೀವೇ ಸಂಬಂಧಪಟ್ಟದ ವರ್ಕ್ ಅದ, ಅದು ನೀವೇ ಮಾಡ್ರಿ ಅಂತ ಕೇಳಿದಾಗ ನಾ ಮೇಲಾಧಿಕಾರಿಗೆ ಕೇಳಿ ಮೊನ್ನೆ ನಾವು ರಾಜಶೇಖರ್ ಸಜ್ಜನ್ ಶೆಟ್ಟಿ ಅವ್ರ ಹತ್ರ ಒಂದು ಮೌಖಿಕವಾಗಿ ಡಿಸ್ಕಷನ್ ಚರ್ಚೆ ಮಾಡಿದೆವು. ಸರ್, ಅದು ನೀವೇ ಎಸ್ಟಿಮೇಟ್ ಮಾಡಿರಿ, ಅದು ನೀವೇ ವರ್ಕ್ ಮಾಡಬೇಕು ಅಂತ ನಾವು ಕೇಳಿದಾಗ ಅದು ನೀವು ಕೇಳತಕ್ಕದ್ದಲ್ಲ, ನನ್ನ ಮೇಲಾಧಿಕಾರಿಗಳಿಗೆ ನಾ ಉತ್ತರ ಕೊಡ್ತೀನಿ ಅಂತ ನಮ್ಗೆ ಉಡಾಪೆ ಉತ್ತರ ಹೇಳಿದ್ರು. ಆದ್ರೆ ಉಡಾಪೆ ಉತ್ತರ ನಮಗೂ ಇದು ಗಾಳೆಗುಂಡು ಹೊಡೆದಂಗೆ ಮಾತಾಡೋದು ಸರಿ ಅಲ್ಲಿದು. ಯಾಕಂದ್ರೆ ನಾವು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೆವು. ಆದರೂ ಕೂಡ ಅವರು ಕೆಳಗ AW ಅವ್ರಿಗೆ ಕಳಿಸೋದು, ಡಿವಿಷನ್ ಕಳಿಸೋದು, ಮತ್ತೆ ಹೊಳ್ಳಿ ಈ ಕಡೆ ಇವ್ರಿಗೆ ಕಳಿಸೋದು. ಯಾಕಂದ್ರೆ ಅವರು ಸರಿಯಾಗಿ ನಮ್ಗೆ ಉತ್ತರ ಕೊಟ್ಟಿಲ್ಲ ಅದ್ರ ಬಗ್ಗೆ. ಅದಕ್ಕೆ ಈ ಅಧಿಕಾರಿಗಳು, ಈ ಭ್ರಷ್ಟ ಅಧಿಕಾರಿಗಳು, ಇವ್ರ ಕೆಟ್ಟ ಮನಸ್ಸದ. ಅಂದ್ರ ಕೆಲಸ ಮಾಡಲಾರ್ದ ಸರ್ಕಾರಕ್ಕೆ ಇದು ಕೆಟ್ಟ ಹೆಸರು ತರ್ತಕ್ಕಂತ ಇವ್ರ ಮನಸ್ಥಿತಿ ಅದ. ಇವ್ರು ಏನು ಈ ಕೆಲಸದ ಬಾರ್ಯದಾಗ ಇವ್ರ ಮ್ಯಾಲ ನಮ್ಗೆ ಭರೋಸೆ ಇಲ್ಲ, ನಂಬಿಕೆ ಇಲ್ಲ. ಇವರು ಆ ಕೆಲಸದ ಮುಚ್ಚ ಹಾಕ್ತಕ್ಕಂತ ಹುನ್ನಾರ ನಡೆಸ್ಯಾರ. ಅದಕ್ಕೆ ನಾವು ಇವತ್ತಿನ ದಿವಸ ಈ ಧರಣಿ ಮುಖಾಂತರ ಅವ್ರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ, ಒತ್ತಾಯ ಮಾಡ್ತಾ ಇದ್ದೇವೆ, ಸರ್ಕಾರ ಗಮನಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಆದ್ರೂ ಈ ಯಾವುದೇ ಕೆಲಸಕ್ಕ ಮಾನ್ಯ ಜಿಲ್ಲಾಧಿಕಾರಿ ಇರ್ಬೋದು, ಮ್ಯಾಲ ಸೆಕ್ರೆಟರಿ ಸಾಹೇಬ್ರು ಇರ್ಬೋದು, ಪ್ರಗತಿ ಪರಿಶೀಲನಾ ವರದಿ ಇವ್ರಿಗೆ ಕೇಳಿದಾಗ ಅದು ಇನ್ಕಂಪ್ಲೀಟ್ರಿ ಅಂತ ಹೇಳ್ಬೇಕು, ಕಂಪ್ಲೀಟ್ರಿ ಅಂತ ಹೇಳ್ಬೇಕು, ಪ್ರಾರಂಭ ಹಂತದಲ್ಲಿ ಹೇಳ್ಬೇಕು. ಅದಕ್ಕೆ ಯಾವುದೋ ರೆಸ್ಪಾನ್ಸ್ ಈ ಅಧಿಕಾರಿಗಳು ಸರ್ಕಾರ ಗಮನಕ್ಕೆ ತಂದಿಲ್ಲ.
ಅದಕ್ಕೆ ಇವತ್ತು ನಾವು ಅವ್ರ ವಿರುದ್ಧ ಈ ನಮ್ಮ ಧರಣಿ ಮುಖಾಂತರ ಒಂದು ಸತ್ಯಾಗ್ರಹ ಅವ್ರ ವಿರುದ್ಧವಾಗಿ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಕೂಡಲೇ ರಾಜಶೇಖರ್ ಸಜ್ಜನ್ ಶೆಟ್ಟಿ ಅವರಿಗೆ ಅಮಾನತ್ ಮಾಡಬೇಕು ಮತ್ತು ಡಬ್ಲಿ ಆದ ನಾಗನಗೌಡರು ಪಾಟೀಲ್ರು ಭಾವಿಯವರು ಇವ್ರಿಗೆ ಕೂಡಲೇ ವರ್ಗಾವಣೆ ಮಾಡಬೇಕು. ಮತ್ತು ಇದಕ್ಕೆ ಬಗ್ಗೆ ಇವತ್ತು ನಮ್ಮ ಮಾನ್ಯ SC ಸಾಹೇಬ್ರು ಇದ್ರ ಬಗ್ಗೆ ಯಾವುದೋ ರೆಸ್ಪಾನ್ಸ್ ತೋರಿಸಿಲ್ಲ. ಅವ್ರಿಗೆ ಕೂಡ ಈ ವರ್ಗಾವಣೆ ಆಗೋ ತನಕ ನಾವು ಈ ಮುಂದೆ ಬರ್ತಕ್ಕಂತ ದಿನಗಳದಾಗ ಈ ಅಧಿಕಾರಿಗಳಿಗೆ ವರ್ಗಾವಣೆ ಆಗಬೇಕು. ಮಾನ್ಯ ಸಜ್ಜನ್ ಶೆಟ್ಟಿ AW ಅವರು ಅಮಾನತ್ ಆಗಬೇಕು. ಇವರು ಎಲ್ಲಿವರೆಗೆ ಇವ್ರು ಯಾವುದೇ ರೀತಿಯಿಂದ ಸರ್ಕಾರ ಇವ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಮುಂದೆ ಬರ್ತಕ್ಕಂತ ದಿನಗಳದಾಗ ನಾವು ಉಗ್ರವಾದಂತ ಹೋರಾಟ ನಾವು ಮತ್ತೆ ಮಾಡ್ಬೇಕಾಗ್ಯದ. ನಾವು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ಯಾವುದೇ ರೀತಿಯಿಂದ ಇವ್ರಿಗೆ ವಿಳಂಬ ಮಾಡಿದ್ರ ಈ ಸರ್ಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದೆ ಬರ್ತಕ್ಕಂತ ದಿನಗಳದಾಗ ನಾವು ಮತ್ತೆ ಉಗ್ರವಾದ ಹೋರಾಟ ಹಮ್ಮಿಕೊಳ್ಬೇಕಾಗ್ತದ. ಜೈ ಭೀಮ್, ಜೈ ಭಾರತ್, ಬಲೋ ಬುದ್ಧ ಭಗವಾನ್ ಕಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನನ್ನ ಹೆಸರು ಉಪೇಂದ್ರ ಸಿ ಬಿಲ್ವಾಡ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಲಬುರಗಿ ಸಂಘಟನಾ ಸಂಚಾಲಕರು. ನಿಮ್ಮ ಸುದ್ದಿ ಮಾಧ್ಯಮರ ಮುಖಾಂತರ ಇವತ್ತಿನ ವಿಷಯ ಎಲ್ಲ ಒಂದು ಸಣ್ಣ ನೀರಾವರಿ ಇಲಾಖೆ ಕಲಬುರಗಿ ಡಿವಿಷನ್ ಮತ್ತು ಸಬ್ ಡಿವಿಷನ್ ಕಲಬುರಗಿ ಒಂದು ಕಾಮಗಾರಿಗಳ ಬಗ್ಗೆ ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದ ವಿಷಯ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸುವುದೇನೆಂದರೆ, ಈ ಸಬ್ ಡಿವಿಷನ್ ಸಣ್ಣ ನೀರಾವರಿ ಇಲಾಖೆ ಸಬ್ ಡಿವಿಷನ್ ಕಲಬುರಗಿ ವತಿಯಿಂದ 2022-23ನೇ ಸಾಲಿನಲ್ಲಿ ಗುಳ್ನೂರು ಮೂಗನ್ ಇಟ್ಗ ಬಾಕಿ ಕಾಮಗಾರಿ ಅಂದ್ರೆ 9,72,00,000 ರೂಪಾಯಿದಲ್ಲಿ ಸದರಿ ಕಾಮಗಾರಿ ಮಾಡದೆ 2 ವರ್ಷಕ್ಕಿಂತ ಹೆಚ್ಚು ಕಾಲ ವಿಳಂಬ ಮಾಡಿ ನಾವು ಪದೇ ಸರ್ ಇದು 2 ವರ್ಷ ಆಯಿತು ನಿಮ್ಮ ಕಾಮಗಾರಿ ಅಪ್ರೂವಲ್ ಆಗಿ ನಾವು ಕೇಳಿದಾಗ ಸದರಿ ಸಂಬಂಧಪಟ್ಟ ಸಬ್ ಡಿವಿಷನ್ AWಗಳು ರಾಜಶೇಖರ್ ಸಜ್ಜನ್ ಶೆಟ್ಟಿ ಅವರು, ನೀವು ಯಾರು ಕೇಳೋರು ಈ ಕಾಮಗಾರಿ ಬಗ್ಗೆದಾಗ, ನಾವು ವಿಳಂಬ ಮಾಡಿದ್ರು ಸರ್ಕಾರ ಕೇಳಲ್ಲ, ಸರ್ಕಾರ ನೀವು ನಾವು ಎಷ್ಟು ವಿಳಂಬ ಮಾಡಿದ್ರು ನಾವು ಏನು ಮಾಡಿದ್ರು ಸರ್ಕಾರ ಕೇಳಲ್ಲ, ನೀವು ಯಾರು ಕೇಳೋರು ಅಂತೇಳಿ ಒಂದು ಮೌಖಿಕವಾಗಿ ನಮ್ಗೆ ಹೇಳಿರುತ್ತಾರೆ. ಆದ ಕಾರಣ ನಾವು ಅವ್ರ ಮೇಲೆ SC ಆಫೀಸ್ನಾಗ ಅಧೀಕ್ಷಕರ ಮಾನ್ಯ ಸಣ್ಣ ನೀರಾವರಿ ಕಲಬುರಗಿ ಅವರಿಗೆ ನಾವು ಮನವಿ ಪತ್ರ ಕೊಡ್ತೇವೆ. ಸರ್, ಇಂಥ ಕಾಮಗಾರಿ ಹಿಂಗೆ ಮಾಡಿಲ್ಲ, 2 ವರ್ಷ ವಿಳಂಬ ಆಗಿಲ್ಲ, ಇದು ಕಾಮಗಾರಿ ಮಾಡ್ರಿ, ಅದು ಯಾಕೆ ವಿಳಂಬ ಮಾಡ್ತೀರಿ, ಕಾರಣ ರೀಸನ್ ಏನಂತ ಕೇಳಿದಾಗ ಅವರು ರೈಟಿಂಗ್ದಾಗೆ ನಾವು ಅರ್ಜಿ ಕೊಟ್ಟಿದ್ದೇವೆ, ದೂರು ಸಲ್ಲಿಸಿದ್ದೇವೆ ಅವ್ರ ವಿರುದ್ಧ. ಆದ್ರೂ ಅವ್ರು ಕ್ರಮ ಕೈಗೊಂಡಿರಲಿಲ್ಲ ಸರ್. ಕೈಗೊಳ್ಳೋ ಸಂಬಂಧ ಮತ್ತೊಂದು ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಸರ್, ನೀವು ಈ ಕಾಮಗಾರಿ ಚಾಲೂ ಮಾಡ್ರಿ. ಅಲ್ಲಿ ಜೋರಿ ತಾಲೂಕು ಮತ್ತು ಅಫಜಲ್ಪುರ ತಾಲೂಕಿನ ನಮ್ಮ ಭೀಮಾ ನದಿ ಬ್ರಿಡ್ಜಿನ ಸಲುವಾಗಿ ಬ್ರಿಡ್ಜ್ ಆಗ್ಯದ ಕಂಪ್ಲೀಟ್, ಇನ್ನು ಗೇಟ್ ಇಟ್ಟು ಅಳವಡಿಸಬೇಕು. ಇದು ಬ್ಯಾಲೆನ್ಸ್ ವರ್ಕ್ ಅಂದ್ರೆ ರೋಡ್ ಸರ್ವಿಸ್ ರೋಡ್, ಅಚ್ಚಿ ಕಡೆ ತಾಲೂಕಿಗೆ ಜಾಯಿಂಟ್ ಸರ್ವಿಸ್ ರೋಡ್ ಅದ. ಇದು ರೈತರಿಗೆ ಮತ್ತು ಜನರಿಗೆ ಅನುಕೂಲ ಆಗ್ತದ ಇದು ಮಾಡಿದ್ರ ಅಂತ ಹೇಳಿ ಮತ್ತೊಂದು ನಾವು ಅವ್ರಿಗೆ ಮನವಿ ಮಾಡಿದ್ರು. ಅವರು ಕೂಡ ಇದು ಒಂದು ಕಾಮಗಾರಿ 2 ವರ್ಷಕ್ಕಿಂತ ಹೆಚ್ಚಾಗಿ ಅಪ್ರೂವಲ್ ಆಗಿ ಎಸ್ಟಿಮೇಟ್ ಮಾಡಿ ತಾಂತ್ರಿಕ ಅನುಮೋದನೆ ತಗೊಂಡು ಟೆಂಡರ್ ಕರೆದು ಗುತ್ತಿಗೆದಾರ ಕೂಡ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸನೇ ಮಾಡಿಲ್ಲ ಸರ್. ಅದ್ರಲಿಂದ ನಮಗೇನು ಅನಿಸ್ತಲ್ಲಿ ಇವ್ರು ಕೆಲಸ ಮಾಡೋ ಉದ್ದೇಶ ಇಲ್ಲ, ಇವರು ಏನೋ ಭ್ರಷ್ಟಾಚಾರ, ಅವ್ಯವಹಾರ ಮತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋ ಮನಸ್ಥಿತಿಯಿಂದ ಇವರು ವಿಳಂಬ ಮಾಡಿರೋದು ಗೊತ್ತಾಗಿ ನಾವು ಇವತ್ತೊಂದು ದಿವಸ 9/22 ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಪತ್ರ ಏನಪ್ಪಾ ಅಂತಂದ್ರೆ ಈ ವಿಳಂಬ ಮಾಡಿದ ಅಧಿಕಾರಿಗೆ ಸಂಬಂಧಪಟ್ಟ ಸಣ್ಣ ನೀರಾವರಿ ಉಪವಿಭಾಗ ಕಲಬುರಗಿ ಶ್ರೀ ರಾಜಶೇಖರ್ ಸಜ್ಜನ್ ಶೆಟ್ಟಿ ಅವರಿಗೆ ಅಮಾನತು ಮಾಡಬೇಕು. ಆಮೇಲೆ ಇದಕ್ಕೆ ಈ ಭ್ರಷ್ಟ ಅಧಿಕಾರಿಗೆ ಸಹಾಯ ಮಾಡಿ ಸಪೋರ್ಟ್ ಮಾಡ್ತಿರುವ ಡಬ್ಲಿ ಶ್ರೀ ನಾಗನಗೌಡ ಅವರಿಗೆ ವರ್ಗಾವಣೆ ಮಾಡಬೇಕು, ಇದು ಡಿವಿಷನ್ದಿಂದ ವರ್ಗಾವಣೆ ಮಾಡಬೇಕು. ಮತ್ತು ಅದರಂತೆ ಈಗ SC ಸಾಹೇಬರಿಗೂ ನಾವು ಇದು ವಿಷಯ ಹಿಂಗೆ ನಡೆದ ಗಮನಕ್ಕೆ ತಂದ್ರು ಅವರು ಯಾವುದೇ ಕ್ರಮ ತೋಲಿಲ್ಲ. ನೇರವಾಗಿ ಅವರಿಗೆ ನಾವು ದೂರು ಕೊಟ್ಟಿದ್ದೀವಿ. SC ಸಾಹೇಬರು ಸುಭಾಷ್ ಶಿಕ್ಷಣ ಅವರಿಗೂ ಅವರು ಯಾವುದೂ ರೆಸ್ಪಾನ್ಸಿಬಲ್ ಮಾಡಲಿಲ್ಲ. ಇಂಥ ಒಂದು ಅವರು ಈ ಭ್ರಷ್ಟ ಅಧಿಕಾರಿ ಸಪೋರ್ಟ್ ಮಾಡಿ ಇವತ್ತ ಕಲಬುರಗಿ ನೀರಾವರಿ ಆಫೀಸ್ನಾಗ ಯಾವುದೇ ಕೆಲಸ ಆಗದ ಸ್ಥಿತಿ ಅದ. ಈ 3 ಅಧಿಕಾರಿಗಳು ಒಬ್ಬರಿಗೆ ವರ್ಗಾವಣೆ ಮಾಡಬೇಕು, ಇಬ್ಬರಿಗೆ ವರ್ಗಾವಣೆ ಮಾಡಬೇಕು, AW ಅವರಿಗೆ ಅಮಾನತು ಮಾಡ್ಬೇಕಂತ ಆಗ್ರಹಿಸಿ ಮುಂದೆ
ಮಾಡಿ ಈ ಕಾಮಗಾರಿಗೆ ಟೆಂಡರ್ ಕರಿಬೇಕು ಸರ್. ಅದು ಪೈಲಾ ಗುತ್ತೇದಾರದು EMD ಹಣ ಮುಟ್ಟಿಗೋಲ್ ಹಾಕಿ FFCD ಮತ್ತು ಬ್ಯಾಂಕ್ ಗ್ಯಾರಂಟಿ ಅವರೆಲ್ಲ ಹಣವನ್ನು ವಿಳಂಬ ಕಾರಣಕ್ಕಾಗಿ ಮುಟ್ಟುಗೋಲು ಹಾಕಿಸಿ ಸರ್ಕಾರಕ್ಕೆ ಬರೆಸಿಕೊಂಡು ಟೆಂಡರ್ ಕರೆದು ಆ ಕಾಮಗಾರಿಗಳು ಮತ್ತು ಜನರಿಗೆ ಅನುಕೂಲ ಆಗಂಗೆ ಮಾಡಿಕೊಡ್ಬೇಕಂತ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಮ್ಮ ಮುಖಾಂತರ ಒತ್ತಾಯಿಸಿ ನಾವು ಇವತ್ತು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಸರ್. ಧನ್ಯವಾದ. ಉಪೇಂದ್ರ ಸಿ ಬಿಲ್ವಾಡ್, ಕಲಬುರಗಿ ಜಿಲ್ಲಾ ಸಂಚಾಲಕ.